third language will be graded only. Yes, examನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ಗೆ ಏನು ಬರಿತಾ ಇದ್ರಲ್ಲ, that will be converted into grades and not reflecting on the results. Third language will be graded only. Means it will not be included. Yes. examನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ಗೆ ಏನು ಬರಿತಾ ಇದ್ರಲ್ಲ, that will be converted into grades and not reflecting on the results. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದರೆ ಈಗ ನಾನು ಏನಾದರೂ ನಾನು ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ಅಲೌಡ್ ಭಾಷೆ ಇದೆ, ನಾನು ಇದೇ ಭಾಷೆ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಮೋಸ್ಟ್ಲಿ 13-14 ಭಾಷೆ ಇದ್ದಾವೆ. ಹಿಂದಿ, ಕನ್ನಡ ನಮ್ಮ ಮದರ್ ಟಂಗ್ ಒಂದು ಬಿಟ್ಟರೆ UP ಎರಡೇ ಭಾಷೆ ಇರೋದು. UP ವೆಸ್ಟ್ ಬೆಂಗಾಲ್ ಎರಡೇ ಭಾಷೆ ಇರೋದು. ಎಷ್ಟೋ ರಾಜ್ಯಗಳಲ್ಲಿ ಎರಡೇ ಭಾಷೆ ಇಟ್ಕೊಂಡು ಅವರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಎಷ್ಟೋ ರಾಜ್ಯದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಆಲ್ರೆಡಿ ಗ್ರೇಡಿಂಗ್ ಅದು. ಸೊ ನಾವು ಮುಂಚೆನೆ ಮಾಡಬೇಕಾಗಿತ್ತು ಅಂಥೇಳಿ ನನಗನ್ಸುತ್ತೆ. ಹಿಂಗೆ ಕುತ್ಕೊಂಡು ಅವ್ರು ಮಾಡಿದಾರೋ ಇಲ್ಲ ಬೇರೆ ಪ್ರಶ್ನೆ, ಬಟ್ ಇದು ಪ್ರೋಸೆಸ್ ಸರಿ ಮಾಡ್ಕೊಂತ ಹೋಗ್ಬೇಕು. ಇಲಾಖೆ ಭಾಳ ದೊಡ್ಡ ಇಲಾಖೆ, ಸಮಸ್ಯೆಗಳನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ. ಸೊ ನಾವೆಲ್ಲ ಕರೆಕ್ಷನ್ಸ್ ಮಾಡೋದು ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಫ್ಯೂಚರ್. ನಮ್ಮ ಭಾಷೆನೇ ಕಾಪಾಡೋದು ಅಷ್ಟೇ ಜವಾಬ್ದಾರಿ. ಈಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾಷೆನ, ಮಾತೃಭಾಷೆನ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಆಗ್ತದೆ. The third language will be graded only. Means it will not be included. Yes. examನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ಗೆ ಏನು ಬರಿತಾ ಇದ್ರಲ್ಲ, that will be converted into grades and not reflecting on the results.